ಹೋ 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 ಊಟ ಆಯ್ತಿಲ್ಲ ಮುತ್ತ ಎಲ್ಲಿ ಓದ್ತಾರೇನ ಕಾಣಲೇ ಇಲ್ಲ. ಅಯ್ಯೋ ಇತ್ತೀಚೆಗೆ ನಾನು ಕುರಿ ಹುಡ್ಕೋದ ದೊಡ್ಡ ಕ್ಯಾಮಿ ಆಗ್ಬಿಟ್ಟದೆ ಗೋಪಾಲಣ್ಣ. ಮತ್ತೆ ಕುರಿ ಕಳೆದೋಯ್ತಾ? ಹ್ಞೂ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಸಿಗ್ಲಿಲ್ಲ. ಗೆಡ್ಡೆ ಗೆಣಸು ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೆ. ಅಯ್ಯೋ ಅದು ಬಿಡು, ಅದಿರ್ಲಿ ನಿಮ್ಮ ಮನ್ಯಾಗ ಏನಾದ್ರು ಸಮಸ್ಯೆನೆ? ಇದ್ಯಾಕ ಹಿಂಗ್ ಕೇಳ್ತಿದ್ಯಾ? ಅಲ್ಲ ಸುಮಾ ಸಹನಾ ಪುರ್ಸಿ ಎಲ್ಲ ಸ್ಟೇಷನ್ ಆಗಿದ್ರಲ್ಲ, ಯಾಕೆ? ಹೇ ಯೋನ್ ಹೇಳ್ತಿದ್ಯೋ? ಹ್ಞೂ ಪುಟಕ, ನಾನು ಕುರಿ ಸಿಗ್ತಾ ಇಲ್ವಾ ಅಂತ ಸ್ಟೇಷನ್ನಾಗೆ ವಿಚಾರ್ಸಕ್ಕೆ ಅಂತ ಹೋದಾಗ 3 ಜನನು ಅಲ್ಲಿದ್ರು. ಮೂರು ಜನ ಅಲ್ಲೇ ಇದ್ರೆ? ಹಾ, ಅಣ್ಣ ತುಂಬ ಹೊತ್ತಿಂದ ಕಾಯ್ತಾ ಇದ್ರು. ನೀವು ಕೊಡೋ ಉತ್ತರ ಅಣ್ಣನ ಮನಸ್ಸಿಗೆ ಮುದ ನೀಡ್ತದೆ ಅಲ್ವಾ ಅತ್ತಿಗೆ? ಯಾರೇ ನಿಮ್ಮತ್ತಿಗೆ? ಇದೇನತ್ತಿಗೆ ಹಿಂಗ್ ಹೊಳ್ತಿದ್ದೀರಾ? ಲೈ ಅವರು ನಿಮ್ಮಂಗೆ ತಮಾಷೆ ಮಾಡ್ತವ್ರೆ. ಓಹೋ, ಸೂರ್ಯಂಗೆ ಟಾರ್ಚಾ, ಮುಂಗ್ಸಿಗೆ ಮಕ್ಕರ. ಹೌದು, ತಿರುಪತಿಗೆ ಲಡ್ಡು ಕೊಡ್ತಾ ಇದ್ದಾರೆ, ನಮ್ಮನ್ನ ಮಕ್ಕಳ ಮಾಡ್ತಿದ್ದಾರೆ. ಏನತ್ತಿಗೆ ನೀವು? ನೋಡಿ, ಬಾಯಿ ಮುಚ್ಕೊಂಡು ನೀವೆಲ್ಲ ನಿಮ್ ಲಿಮಿಟ್ಸ್ ಇದ್ರೆ ಒಳ್ಳೇದು. ಇದಕ್ಕೆ ಅವ್ರೆ ಹಿಂಗೆ ಹೇಳ್ತಿದ್ದೀರಾ? ಅಲ್ಲ ನಮ್ಮಿಂದ ಏನಾದ್ರು ತೆಪ್ಪಾಯ್ತಾ? ಓ, ನಾವೆಲ್ಲ ನಿಮ್ಗೆ ಟೇಮೆ ಕೊಡದೆ ಹಿಂದೆ ಬಿದ್ದು ಕಾಡಿಸ್ತೀವಿ ಅಂತ ಕೋಪನಾ? ಸರಿ ಸರಿ ಲೈ, ಎಲ್ರು ನಮ್ಮರ್ತಾವ ಸಮಯ ಕೇಳಿ. ಯಾರೇ ನಿಮ್ಮವರು? ಯಥಾ ರಾಜ ತಥಾ ಪ್ರಜೆ ಅನ್ನೋದನ್ನ ನಿರೂಪಿಸ್ಬಿಟ್ರಿ. ನೀವ್ ಹೇಗೋ ನಿಮ್ ಗ್ಯಾಂಗ್ ಕೂಡ ಹಾಗೆ. ನೀವು ಕರೆಕ್ಟ್ ಆಗಿದ್ದರೆ ಅವ್ರು ಯಾಕೆ ಹೀಗೆ ಆಡ್ತಿದ್ರು? ಇಲ್ಲೋಡೆ, ನೀವು ನಮಗೆ ಏನ್ ಬೇಕಾದ್ರೆ ಅನ್ನಿ, ನಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ರೆ ಸಂದಾಗಿರಕ್ಕಿಲ್ಲ. ಏನ್ರಿ ಮಾಡ್ತೀರಾ? ಏಯ್ ಸುಮ್ಕಿಲ್ಲ. ಯಾಕೆ ಅವ್ರೆ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ನೀವು ಉತ್ತರ ಕೊಡ್ತೀನಿ ಅಂತ ಅಲ್ವಾ ಹೇಳಿದ್ದು? ನೀವು ಕೇಳಿದ ತಕ್ಷಣ ನಾನು ಉತ್ತರ ಕೊಡ್ಲೇಬೇಕಾ? ಅಷ್ಟಕ್ಕೂ ನೀವ್ ಯಾರಂತ ನಿಮ್ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡ್ಬೇಕು? ಪ್ರೀತಿ ಮದ್ವೆ ಆಗಿದೆ ಹೆಂಡತಿ ಸತ್ ಕೆಲವೇ ತಿಂಗಳಿಗೆ ಇನ್ನೊಬ್ಬನ ಮದ್ವೆ ಆಗ್ಬೇಕು ಅನ್ನೋದು ಹೇಗ್ರಿ ಅನ್ಕೊಂಡ್ರಿ? ಯಾರಿಗೆ ಹೇಳಿದ್ದು ನಿಮ್ ಹೆಂಡತಿ ಹೃದಯ ನನ್ನ ಹತ್ರ ಇದೆ ಅಂತ? ಇನ್ನೊಂದ್ಸಲ ನೀವಾಗ್ಲಿ ನಿಮ್ ಚೇಲಗಳಾಗ್ಲಿ ಹೆಂಡತಿ ಹೃದಯ ಅನ್ಕೊಂಡು ಇರಿಟೇಟ್ ಮಾಡ್ಕೊಂಡು ಬಂದ್ರು ನಾನ್ ಸುಮ್ಮನೆ ಇರಲ್ಲ. ಯಾಕವ ಸ್ನೇಹ, ನನಗೆ ಗೊತ್ತು ನಿಂಗೆ ಬೇಸರ ಆಗ್ತೈತೆ ಅಂತ. ಆದ್ರೆ ನಾನು ಹಿಂಗೆಲ್ಲ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಇದೆಲ್ಲ ಆ ರಾಜಿ ಸಂಚು. ಅವಳು ನಿಮ್ಮಪ್ಪಯ್ಯನ ಮುಂದೆ ಇಟ್ಕೊಂಡು ನಿಂತವ ಸುಳ್ಳು ಹೇಳ್ಸವಳೆ. ಇದ್ರಾಗೆ ನಿಂದು ಏನು ತಪ್ಪಿಲ್ಲ ಸ್ನೇಹ. ನಿಂದು ಸ್ಯಾನೆ ಒಳ್ಳೆ ಮನ್ಸು. ಆದ್ರೆ ಎಲ್ರು ಸೇರ್ಕೊಂಡು ನಿನ್ ಮನ್ಸನ್ನ ಕೆಡಿಸ್ಬಿಟ್ಟವ್ರೆ. ನಾನೇನು ಆಗಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಆಗ್ತಿದೆ. ಬಂಗಾರ ಮನ್ ಸೊಸೆ ಆಗ್ತೀನಿ ಅಂತ ಬೀದಿಲಿ ಹೋಗೋ ಬಿಕಾರಿಗಳೆಲ್ಲ ಬಂದ್ಬಿಟ್ರೆ ಇರಾದ ಬಿಟ್ಬಿಡ್ತಾಳ. ನೋಡು ಸ್ನೇಹ, ನನ್ಗಿರೋನ್ ಒಬ್ನೇ ಮಗ. ಅವನು ಒಳ್ಳೆ ಹಸು ಹಂಗೆ. ಕಟಕರು ಹುಲ್ಲು ಹಾಕೋದು ಕಡಿಯಕ್ಕೆ ಅನ್ನೋದು ಅವನಿಗೆ ಗೊತ್ತಾಗಕ್ಕಿಲ್ಲ. ನೋಡವ,
ಅವನ ಜೀವನದಾಗ ಸಂದಾಕಿರ್ಬೇಕು ಅಂದ್ರೆ ನೀನು ಅವನ ಜೀವನದಿಂದ ದೂರ ಆಗ್ಬೇಕು. ಇದ್ರಾಗ ರಾಜಿ ನಂಜವ್ವ ಇವರೆಲ್ರದು ಕುಮ್ಮಕ್ಕೈತೆ. ಈ ಯೋನಾನ ಕಂಟಿಗೆ ಗೊತ್ತಾದ್ರೆ ಮುಂದಕ್ಕೆ ಅದರಿಂದ ಸ್ಯಾನೆ ತೊಂದರೆ ಐತೆ ಸ್ನೇಹ. ಏನ್ ಹೇಳ್ತಿದ್ದೀರಾ ಅಮ್ಮ ಅವ್ರೆ? ಅದೇ ಕಣವ್ವ, ಅವರೆಲ್ಲರೂ ಸೇರ್ಕೊಂಡು ನನ್ನ ಸೊಸೆ ಹೃದಯನ ನಿನ್ಗೆ ಹಾಕವ್ರೆ ಅಂತ ಅವನ್ನ ನಂಬ್ಸವ್ರೆ. ಅದೇ ಕಾರಣಕ್ಕೆಯ ಅವನು ನಿನ್ನಿಂದ ಬಿದ್ದವನೆ. ಆದ್ರೆ ಒಂದ್ ತಿಳ್ಕೊ ಸ್ನೇಹ, ಅವನಿಗೆ ನಿನ್ ಮ್ಯಾಕೆ ಯಾವುದೇ ಪ್ರೀತಿ ಇಲ್ಲ. ಆ ಪಿರುತಿ ಎಲ್ಲ ನನ್ನ ಸೊಸೆ ಹೃದಯದ ಬಗ್ಗೆ. ಅಮ್ಮವ್ರೆ ನಿಜವಾಗ್ಲೂ ನಿಮ್ಮ ಅಪ್ಪಯ್ಯನಂತವ ಎಲ್ಲ ಸತ್ಯನೂ ಒಪ್ಕೊಂಡವ್ರೆ ಸ್ನೇಹ. ನಿಂಗೆ ಯಾವುದೇ ಆಪರೇಷನ್ ಆಗಿಲ್ಲ, ನನ್ನ ಸೊಸೆ ಸ್ನೇಹ ಹೃದಯ ನಿಂತವ ಇಲ್ಲ ಅನ್ನೋ ಸತ್ಯನ ನಿಮ್ಮ ಅಪ್ಪಯ್ಯನೇ ನಂಗೆ ಹೇಳೋನೆ. ಸ್ನೇಹ, ನನ್ನ ಮಗನಂಗೆ ನೀನು ಅಮಾಯಕಿ. ನನ್ನ ಮಗ ನಿನ್ನ ಪಿರುತಿ ಮಾಡ್ತಾವನೆ ಅಂತ ತಪ್ಪು ತಿಳ್ಕೊಂಡಿದ್ಯಾ. ಆದ್ರೆ ಅವ್ರು ಮಾಡಿರೋ ಮೋಸಕ್ಕೆ ನೀನ್ ಬಲಿಯಾಗಿದ್ಯಾ. ಹೌದು ಮರೆ, ನಮಗೆ ತುಂಬ ದೊಡ್ಡ ತಪ್ಪಾಗಿ ಹೋಗಿತ್ತು. ಆ ರಾಜವ್ವ ಹೇಳಿದ ಮಾತು ಕೇಳಿ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ವಿ. ನೀವು ಹೇಳ್ದಂಗೆ ನನ್ನ ಮಗಳಿಗೆ ಯಾವ ಆಪ್ರೇಷನ್ನು ಆಗಿಲ್ಲ, ಯಾವ ಹಾರ್ಟು ಆಗಿಲ್ಲ, ಎಲ್ಲ ಸುಳ್ಳು.